ಪಟ್ಟಣಕ್ಕೆ ಬಂದಾಗ ಮಾತ್ರ 6 ವೇ ಇದರಲ್ಲಿದೆ. 24ರಲ್ಲಿ ಅವ್ರು ಎಸ್ಟಿಮೇಟ್ ಮಾಡಿದಾರಲ್ಲ, ಇದೇನು ಸಬ್ಮಿಟ್ ಮಾಡಿದಾರಲ್ಲ ಚೀಫ್ ಇಂಜಿನಿಯರ್ಗೆ, ಇದರಲ್ಲಿ ಎಲ್ಲೆಲ್ಲಿ ಬ್ರಿಡ್ಜ್ಗಳಿದಾವೆ, ಎಲ್ಲೆಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕು, ಮಾಡ್ಬೇಕಂತ ಇದನ್ನು ಸರಿಸಿದಾಗ ಇದು ಫೈನಲ್ ಅಲ್ಲ. ಬಟ್ ಇದೇನದಲ್ಲ, ಎಸ್ಟಿಮೇಟ್ ಏನಿದಲ್ಲ ಇದು ಫೈನಲ್. ಇದು ಗುತ್ತೇದಾರರ ಗ್ರಂಥ. ಇದನ್ನು ಬಿಟ್ಟು ಏನು ಮಾಡೋಂಗಿಲ್ಲ, ಇದ್ರ ಮೇಲೆ ಕೆಲಸ ಮಾಡಬೇಕು. ಬಟ್ ಇದರಲ್ಲಿರ್ತಕ್ಕಂಥದ್ದು ಪಟ್ಟಣದಲ್ಲಿ 6 ವೇ ಮಾಡಬೇಕು, ಸರ್ವಿಸ್ ರೋಡ್ ಕೊಡಬೇಕು, ಡ್ರೈನೇಜ್ ಮಾಡಬೇಕು, ಎಲ್ಲ ಮಾಡಬೇಕು. ಎಲ್ಲವನ್ನು ಗಾಳಿಗೆ ತೂರಿದ್ದಾರೆ. ಹಾಗೆ ನಾವು ಕೇಳ್ತಾ ಇದ್ದೀವಿ, ಅವ್ರು ನಿಮಗೆ ಹೇಳ್ದಂಗೆ ನಮಗೆ ಹೇಳ್ತಾ ಇದ್ದಾರೆ ಬದಲಾವಣೆ ಆಗಿದೆ ಅಂತೇಳಿ. ಬದಲಾವಣೆ ಮಾಡ್ಬೇಕಂದ್ರೆ ಟೆಂಡರ್ ಕರೆದಾಗ ಅದೇನು ಟೆಂಡರ್ ಕರೀತಾರೆ ಅದಕ್ಕೂ ಆ ಟೆಂಡರ್ಗೆ ಊಟ ಸಿಗದಿದ್ರೂ ಪರವಾಗಿಲ್ಲ, ಜನಪ್ರತಿನಿಧಿಗಳಿಗೆ ದುಡ್ಡು ಸಿಗಬೇಕು. ಈ ರಸ್ತೆ ಸರಿಯಾಗಿ ಆಗದಿದ್ರೂ ಪರವಾಗಿಲ್ಲ, ಪರ್ಸೆಂಟೇಜ್ ಸಿಗಬೇಕು. ಯಾರಿಗೆ? ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಜನಗಳಿಗೆ. 1000 ಎಕರೆ ಭೂಮಿ ಇದ್ರೂ ಸಹ ಅವ್ರು ಗುಡಿಸಲು ಬದುಕಲಿ, ಅಭಿವೃದ್ಧಿ ಹೆಸರು ಇವ್ರು ಲೂಟಿ ಮಾಡಬೇಕು. ಇದು ನಮ್ಮ ಮಾನವ ಜನಗಳ ದೌರ್ಭಾಗ್ಯ ಅಂತಕ್ಕಂಥ ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಸುಮಾರು 6 ಬೇಡಿಕೆಗಳು ಇಟ್ಟುಕೊಂಡು ನಿಮಗೆ ಕೊಟ್ಟಿದ್ದೀವಿ. ಇದರಲ್ಲಿ ನಿಮಗೆ ಎಕ್ಸಾಂಪಲ್ ಅಷ್ಟೇ ಹೇಳ್ತಾ ಇದ್ದೀನಿ. ಇಲ್ಲಿ 6 ಬೇಡಿಕೆಗಳು ಇಟ್ಟುಕೊಂಡು ಮುಖ್ಯವಾಗಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಕಂಚಿನ ಪುತ್ಥಳಿ ಪ್ರಾರಂಭ ಮಾಡಬೇಕು. 4 ರಸ್ತೆ ಕೊಡ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ವೈಜ್ಞಾನಿಕವಾಗಿ ಡ್ರೈನೇಜ್ ಕಾಮಗಾರಿ ಮಾಡಬೇಕು. ವಿಶಾಲವಾಗಿರ್ತಕ್ಕಂಥ ರಸ್ತೆ ಇರಬೇಕು. ಅಲ್ಲಿ ಯಾರ್ದ ಮುಖ ಮುಲಾಜಿಗೆ ರಾಜಕಾರಣಿಗಳ ಬಿಲ್ಡಿಂಗ್ ಹೋಗುತ್ತಾ, ಯಾರ್ದು ಬಿಲ್ಡಿಂಗ್ ಹೋಗುತ್ತಾ ಅಂತಕ್ಕಂಥ ಮುಲಾಜಿಗೆ ಬಿದ್ದು ಬಾಬಾ ಸಾಹೇಬರ ವೃತ್ತಕ್ಕೇನಾದರೂ ಅವಮಾನ ಮಾಡಿದ್ರೆ ಬಹುದೊಡ್ಡ ಬೆಲೆಯನ್ನು ತೆರಬೇಕಾಗತ್ತೆ ಜನಪ್ರತಿನಿಧಿಗಳು, ರಾಜಕಾರಣ ಅಂತಕ್ಕಂಥ ಎಚ್ಚರಿಕೆ ನೀಡಿ ಬಯಸ್ತಾ ಇದ್ದೀನಿ. ಅದರ ಜೊತೆಗೆ ಈ ರಾಜ್ಯ ಹೆದ್ದಾರಿಯಲ್ಲಿ ಬರ್ತಕ್ಕಂಥ ಮುಖ್ಯ ವೃತ್ತಗಳಲ್ಲಿ ಎಲ್ಲ ಮಹನೀಯರ ವೃತ್ತವನ್ನು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಬೇಕು. ನಮ್ಮ ಜಗಜ್ಯೋತಿ ಬಸವೇಶ್ವರ ಸ್ಟ್ಯಾಚು ಆಗಬೇಕು, ವಾಲ್ಮೀಕಿಯವರ ಸ್ಟ್ಯಾಚು ನಿರ್ಮಾಣ ಆಗಬೇಕು, ನಂತರದಲ್ಲಿ ಬೇಜರ್ ಶಾನವಾಜ್ ಅವರ ಸ್ಟ್ಯಾಚು ನಿರ್ಮಾಣ ಆಗಬೇಕು, ಇವೆಲ್ಲ ಬಾಬು ಜಗಜ್ಜೀವನ್ ರಾಮ್ ಸ್ಟ್ಯಾಚು ನಿರ್ಮಾಣ ಆಗಬೇಕು. ಆಮೇಲೆ ಪ್ರಮುಖ ವೃತ್ತಗಳು ಬರ್ತಕ್ಕಂಥ ಯಾವ ವೃತ್ತಗಳಿದಾವೆ ಆ ವೃತ್ತಗಳನ್ನು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿ ಎಲ್ಲ ಮಹನೀಯರಿಗೆ ಗೌರವ ಸಲ್ಲಿಸ್ತಕ್ಕಂಥ ವೃತ್ತ ನಿರ್ಮಾಣ ಆಗಬೇಕಂತಕ್ಕಂಥ ಬೇಡಿಕೆ ಇದೆ. ಆ ಬೇಡಿಕೆ ಇಟ್ಟುಕೊಂಡು 6ನೇ ತಾರೀಕಿಗೆ, ಮುಂದಿನ ತಿಂಗಳು 6ನೇ ತಾರೀಕಿಗೆ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೇವೆ. ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿಸ್ತೇವೆ. ರಾಜ್ಯ ಮುಖಂಡರೆಲ್ಲರನ್ನು ಕರೆಸ್ತೇವೆ. ಕರ್ನಾಟಕ ದಲಿತ ಸಂಘಟನಾ ಒಕ್ಕೂಟದ ನೇತೃತ್ವದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅಭಿಮಾನಿಗಳು, ಡಾಕ್ಟರ್ BR ಅಂಬೇಡ್ಕರ್ ಗೌರವಿಸ್ತಕ್ಕಂಥ ಸಮಾನ ಮನಸ್ಕರನ್ನ ಕರಿತೇವೆ. ಜೊತೆಗೆ ಮಾನ್ಯ ತಾಲೂಕಿರ್ತಕ್ಕಂಥ ಎಲ್ಲ ಸಮುದಾಯದ ಹಿರಿಯರನ್ನು ಭೇಟಿ ಮಾಡ್ತೇವೆ. ಎಲ್ಲರ ಜೊತೆಗೂಡಿ ಬಹುದೊಡ್ಡ ಚಳವಳಿಯನ್ನು ಮಾಡ್ತೇವೆ. 6ನೇ ತಾರೀಕಿನೊಳಗಾಗಿ ನಮ್ಮ ಬೇಡಿಕೆಗೆ ಸ್ಪಂದನೆ ಆಗಬೇಕು. ಬಹುಮುಖ್ಯವಾಗಿ ನಮ್ಮ ಪಟ್ಟಣದಲ್ಲಿ ಸರ್ವಿಸ್ ರಸ್ತೆನೇ ಇಲ್ಲ. ಜನ ಹೆಂಗೆ ನೋಡಕ್ಕಂತಕ್ಕಂಥ ಯೋಜನೆ ಅಧಿಕಾರಿಗಳಿಗಿಲ್ಲ, ಗುತ್ತೇದಾರರಿಗಿಲ್ಲ. ಇವೆಲ್ಲ ಬೇಡಿಕೆಗಳಿಗೆ ಸ್ಪಂದನೆ ಆಗಬೇಕು. ಕೇವಲ ಪತ್ರಿಕೋಷ್ಠಿ ಮಾಡಿ ಮನವಿ ಪತ್ರ ಕೊಟ್ಟು ಹೋಗತಕ್ಕಂಥ ಹೋರಾಟಗಾರರು ನಾವಲ್ಲ. ಈ ವಿಷಯವಾಗಿ ಇದನ್ನು ಮೊದಲನೇ ಸಲ ಅಲ್ಲ ನಾವು ಕೊಟ್ಟಿರ್ತಕ್ಕಂಥ ಮನವಿ ಪತ್ರ. 2024ರಿಂದ ನಾವು ಹೋರಾಟ ಪ್ರಾರಂಭ ಮಾಡಿದ್ದೀವಿ, ಮನವಿ ಪತ್ರ ಕೊಟ್ಟಿದ್ದೀವಿ, ಪತ್ರಿಕೋಷ್ಠಿ ಮಾಡಿದ್ದೀವಿ. ಬೆಂಗಳೂರಿನ ರಾಜ್ಯ ಕಚೇರಿಗೆ KRSL ಕಚೇರಿಗೆ ಸಹ ಮನವಿ ಪತ್ರ ಕೊಟ್ಟಿದ್ದೀವಿ. ಎಲ್ಲ ಪತ್ರಗಳನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಇಲ್ಲಿರ್ತಕ್ಕಂಥ ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಳ್ತೇನೆ, ದಯವಿಟ್ಟು 6ನೇ ತಾರೀಕಿನೊಳಗಾಗಿ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿ. ನಾವು ನಿಮ್ಮ ಬಗ್ಗೆ ದೂಷಣೆ ಮಾಡಲ್ಲ, ನಿಮ್ಮ ಹೆಸರು ಇಟ್ಕೊಂಡು ಹೋರಾಟ ಮಾಡಲ್ಲ. 6ನೇ ತಾರೀಕು ಸ್ಪಂದನೆ ಮಾಡಿ. 6ನೇ ತಾರೀಕು ಗಡುವು ನಿಮಗೆ. ಒಂದು ವೇಳೆ ಸ್ಪಂದನೆ ಮಾಡದೆ ಹೋದರೆ, ಅಧಿಕಾರಿಗಳು ಸ್ಪಂದನೆ ಮಾಡಲಿಲ್ಲ, ಜನಪ್ರತಿನಿಧಿಗಳು ಮಾಡದೆ ಹೋದರೆ ಈಗಿರ್ತಕ್ಕಂಥ ಶಾಸಕರುಗಳ ಅಥವಾ ಜನಪ್ರತಿನಿಧಿಗಳ ವಿರುದ್ಧ ಹೋರಾಟ ಮಾಡ್ತೀವಿ. ಮತ್ತು ಈ ಆಡಳಿತಾರೂಢ ಪಕ್ಷದ ಎಲ್ಲ ಜನಪ್ರತಿನಿಧಿಗಳ ಶವಯಾತ್ರೆ, ಅಣಕು ಶವಯಾತ್ರೆ ಮಾಡ್ತೇವೆ. 6ನೇ ತಾರೀಕಿನ ನಂತರ, 6ನೇ ತಾರೀಕು ತನಕ ಯಾರೂ ನಾವು ವಿರುದ್ಧ ಮಾತಾಡೋಂಗಿಲ್ಲ, ಯಾರ ವಿರುದ್ಧ ಮಾತಾಡೋಂಗಿಲ್ಲ, ಮನವಿ ಮಾಡಿಕೊಳ್ತೇವೆ. 6ನೇ ತಾರೀಕು ಮುಗಿದ ನಂತರ ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಎಲ್ಲರ ವಿರುದ್ಧ ಬೃಹತ್ತಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಅದರ ಜೊತೆಗೆ ವಿರೋಧ ಪಕ್ಷದವರಲ್ಲಿ ನಾನು ವಿನಮ್ರನ ಮನವಿ ಮಾಡಿಕೊಳ್ತೇನೆ, ಕೇವಲ ಆಡಳಿತಾರೂಢ ಪಕ್ಷದ
ಜವಾಬ್ದಾರಿ ಅಷ್ಟೇ ಅಲ್ಲ, BJP, JDS, BSP ಎಲ್ಲ ಪಕ್ಷದ ಮುಖಂಡರ ಜವಾಬ್ದಾರಿ. ಜೊತೆಗೆ ಚುನಾವಣೆಯಲ್ಲಿ ನಾನು ಬರ್ತೀನಿ, ನಾನು ಇಲ್ತು ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳ ಜವಾಬ್ದಾರಿ ಇದೆ. ಎಮ್ಮಿರನಲ್ಲಿ ಮನೆ ಮಾಡಿಕೊಳ್ತಾ ಇದ್ದೀನಿ, ಮಾನಪ್ಪ ನಾಯಕರ ಹತ್ರ ಮನೆ ಮಾಡಿಕೊಳ್ತಾ ಇದ್ದೀನಿ, ಗೌರವವಾಗಿ ಶಿವನಗೌಡ ನಾಯಕರು ಮನೆ ಮಾಡಿಕೊಳ್ತೇನೆ, ಭೀಮ ನಾಯಕರು ಮನೆ ಮಾಡಿಕೊಳ್ತಾನೆ, ಗಂಗಾಧರ ನಾಯಕರು ಮನೆ ಮಾಡಿಕೊಳ್ತಾನೆ, ಬ್ಯಾಗೋಡ್ ಬಸವಣ್ಣರು ಮನೆ ಮಾಡಿಕೊಳ್ತಾನೆ. ಜನರ ಹಿತಕ್ಕೋಸ್ಕರ ಬೀದಿಗೆ ಬನ್ನಿ, ಜನರ ಹಿತಕ್ಕೋಸ್ಕರ ಧ್ವನಿ ಎತ್ತಿ. ಇಲ್ಲದ ಹೋದರೆ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡ್ತಕ್ಕಂಥ ಎಚ್ಚರಿಕೆಯನ್ನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿಂದ ಪ್ರಾರಂಭ. ಅವ್ರು ಏನು ಕೆಲಸ ಮಾಡ್ತಾರೆ, ಹಾಳಾಗೋರು ಅವರು, ಶಿಕ್ಷಣ ಅನುಭವಿಸೋರು ಅವರು. ನಮ್ಮ ಹೋರಾಟ ಪೆನ್ನು ಪೇಪರ್. ನಾಳೆ ಇವತ್ತೇ ನಾವು ಅದನ್ನ ಮರಿತಾನೆ ಹೇಳೋದರಲ್ಲಿ ಇವತ್ತೇ ನಾವು ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಸುಮಾರು ಒಂದು 40ರಿಂದ 50 ಜನ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನಮ್ಮ ರಾಜ್ಯ ಮುಖಂಡರ ಜೊತೆಗೆ. ಈ ನಮ್ಮ ಹೋರಾಟದ ರೂಪರೇಷೆಗಳೇನಿದ್ದಾವೆ ಅಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ನಂತರ ನಾಳೆ ಮೀಟಿಂಗ್ ಆಗ್ತದೆ KRDCಯಲ್ಲಿ. ಈ ರಸ್ತೆ ಸಂಬಂಧಪಟ್ಟಂಗೆ ನಾವೇನು ಫೇಸ್ಬುಕ್ ಲೈವ್ ಮಾಡಿದ್ದೀವಿ, ಮನವಿಪತ್ರ ಕೊಟ್ಟಿದ್ದೀವಿ, ಅವೆಲ್ಲವೂ ಗಮನಕ್ಕೆ ಅಲ್ಲಿ ಮೇಲಧಿಕಾರಿಗಳಿಗೆ ಹೋಗಿದೆ. ಆ ಉದ್ದೇಶಕ್ಕೋಸ್ಕರ ನಾಳೆ ಸಭೆ ಮಾಡ್ತಾಯಿದ್ದಾರೆ. ಆ ಸಭೆಗೆ ನಮ್ಮ ತಂಡ ಮುತ್ತಿಗೆ ಹಾಕುತ್ತೆ. ಅದು ನಮ್ಮ ಇಲ್ಲಿಗೆ ತಡೆಯೋದಕ್ಕಿಂತ ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಕ್ಕಂಥ ಭಾಗವಾಗಿ 2 ಟೆಂಪೋ ಟ್ರಾವೆಲ್ ಮಾಡಿಕೊಂಡು ನಾವು ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಎಲ್ಲ ಮುಖಂಡರ ಜೊತೆ ಕೂಡಿ ಅಲ್ಲಿ ಒತ್ತಡ ಹಾಕ್ತೇವೆ. ಯಾಕೆಂದರೆ ಫೋಟೋ ಸಮೇತ ವಿಡಿಯೋ ಸಮೇತ ನಿಮಗೆ ಗೊತ್ತಿರಲಿ, ಜಾಲತಾಣ ಅಬ್ಸರ್ವ್ ಮಾಡಿದ್ರೆ ಹೇಳ್ತೀನಿ ನಾನು. ಡಿಗ್ರಿ ಕಾಲೇಜ್ ಪಕ್ಕ ಮುಂದುಗಡೆ ಅಂದ್ರೆ ನಮ್ಮ ಬಸವೇಶ್ವರ ಲೇಔಟ್ ಮುಂದುಗಡೆ ಡ್ರೈನೇಜ್ ಸೇತುವೆಯನ್ನು ರೋಡಲ್ಲಿ ಮಾಡಿದ್ದಾರೆ, ರಸ್ತೆಯನ್ನು ಅಗಲ ಮಾಡಿದ್ದಾರೆ. ಯಾರಾದರೂ ಅಪರಿಚಿತರು ಈ ರಸ್ತೆ ಬಗ್ಗೆ ಅಲ್ಲೇ ಬೀಳ್ತದೆ ಸರ್. ಇನ್ನೊಂದು ಏನಂದರೆ, ನಿಮಗೆ ವಿಷ್ಣು ಸಾವಜಿದೆ ಕಾನವಳಿ ಇದೆ, ನಿಮಗೆ ಅಲ್ಲಿದೆ. ಈ ರಾಜೀವ್ ಕಾಲೋನಿ ನೀರು ಪ್ರಕಾಶ್ ಹೋಟ್ಲ್ ಅಂತಾರೆ, ರಾಜೀವ್ ಗಾಂಧಿ ಕಾಲೋನಿ ನೀರು ಈ ವಿಷ್ಣು ಹೋಟ್ಲ್ ಹತ್ರ ಬರಂಗೆ ಮಾಡ್ತಾರೆ. ಆ ಕಡೆಯಿಂದ ಈ ಕಡೆ ನಮ್ಮ ಧ್ಯಾನ ಮಂದಿರದ ನೀರನ್ನು ಆ ವಿಷ್ಣು ಹೋಟ್ಲ್ ಹತ್ರ ಬರಂಗೆ ಮಾಡ್ತಾರೆ. ಅಲ್ಲಿ ಯಾವುದು ಕಾಲುವೆ ಇಲ್ಲ, ಯಾವುದೇ ಡ್ರೈನೇಜ್ ಇಲ್ಲ. ಸೂರ್ಯ ಜ್ಯುವೆಲರ್ಸ್ ಜಮೀನಿದೆ, 2 ಎಕರೆ ಜಮೀನಿದೆ. ಅಲ್ಲಿ ಹಿಂದ್ಗಡೆ ಮನೆ ಇದ್ದಾವೆ. ಆ ನೀರನ್ನೆಲ್ಲ ಅಲ್ಲಿ ಸ್ಟಾಕ್ ಆಗ್ತಾ ಇದ್ದಾವೆ. ಅವ್ರಿಗೇನು ಹೇಳಿದ್ರಂತೆ ಗುತ್ತೇದಾರರು, ಸೂರ್ಯ ಜ್ಯುವೆಲರ್ಸ್ಗಾಗಿರಲಿ ಅಲ್ಲಿರ್ತಕ್ಕಂಥ ಮನೆದಾರರಿಗೆ, ಇನ್ನೂ 1 ತಿಂಗಳು 2 ತಿಂಗಳು ಈ ರೋಡನ್ನ ನಾವು ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ. ಹ್ಯಾಂಡ್ ಓವರ್ ಮಾಡಿಕೊಂಡು ನಾವು ಡಿಪಾರ್ಟ್ಮೆಂಟಿಗೆ ಕೊಡ್ತೀವಿ. ಆಮೇಲೆ ಏನು ಮಾಡಿ, ನೀವು JCB ತೆಗೆದು ಮುಚ್ಕೊಂಡು ಕ್ಲೋಸ್ ಮಾಡಿರಿ ಅಂತೇಳಿ ಅವ್ರಿಗೆ ಹೇಳಿದ್ದಾರಂತೆ. ಓಕೆ, ನೀವು ಮುಚ್ಕೊಂಡು ಹೋಗುತ್ತೀರಿ. ನಮ್ಮ ಜನಗಳು, ನಮ್ಮ ಮಾನವ ಜನಗಳು ಏನು ಮಾಡಬೇಕು? ಆ ಡ್ರೈನ್ಸ್ ಬ್ಲಾಕ್ ಆದಾಗ ನೀರು ಎಲ್ಲಿಗೆ ಹೋಗ್ಬೇಕು? ಅದ್ರ ಬಗ್ಗೆ ಯಾರು ಕಾಳಜಿ ಮಾಡಬೇಕು? ಅಧಿಕಾರಿಗಳು ಮಾಡಬೇಕು, ಜನಪ್ರತಿನಿಧಿಗಳು ಮಾಡಬೇಕು. ನಿಮಗೊಂದು ಸರ್ ನಂದ್ಯಾಳ ಹಳೆ ಬ್ರಿಡ್ಜ್ ಇದೆ. ಹಳೆ ಬ್ರಿಡ್ಜು ಚಿಕ್ಕದಿದೆ. ಅದ್ರ ಮುಂದುಗಡೆ ದೊಡ್ಡದ ಇದು ಮಾಡ್ತಾಯಿದ್ದಾರೆ, ರೋಡ್ ಮಾಡ್ತಾಯಿದ್ದಾರೆ. ನೇರವಾಗಿ ಗೊತ್ತಿರತಕ್ಕಂಥ ಸೀದಾ ಹೋಗೋದು ಹಳ್ಳಕ್ಕೆ ಬೀಳ್ತಾರೆ. ಯಾವ ಪುರುಷತ್ವಕ್ಕೋಸ್ಕರ ಬೇಕಾಗಿದೆ ನಿಮ್ಮ ಆ ಡ್ರೈನೇಜ್ ಆ ಸೇತುವೆ ಕಾಮಗಾರಿಗಳು. ಜನರು ಈಗಲೇ ಮಾನ್ಯ ತಾಲೂಕಲ್ಲಿ ಈ ರಸ್ತೆ ಕಾಮಗಾರಿ ಪ್ರಾರಂಭ ಆದ ನಂತರ 32 ಅಪಘಾತಗಳಾಗಿದ್ದಾವೆ, ರೋಡ್ ಆಕ್ಸಿಡೆಂಟ್ಗಳು. ಅವ್ರು ರೋಡ್ ಆಕ್ಸಿಡೆಂಟ್ ಇರಲಿಲ್ಲ ಅಂದರೆ 32 ಜೀವಗಳಿಗೆ ಬೆಲೆ ಇಲ್ವಾ? ಇಲ್ಲಿ 32 ಸಾಮಾನ್ಯ ಜೀವಿಗಳಿಗೆ ಬೆಲೆ ಇಲ್ವಾ? ನೀವು ಮಾಡ್ತಕ್ಕಂಥ ಅವೈಜ್ಞಾನಿಕ, ನೀವು ಮಾಡ್ತಕ್ಕಂಥ ಅಸುರಕ್ಷಿತ ರಸ್ತೆ ಕಾಮಗಾರಿಗಳಿಗೆ ನಮ್ಮ ಮಾನವ ಜನರು ಬಲಿ ಆಗ್ಬೇಕಾ? ನಮ್ಮ ಸಾರ್ವಜನಿಕರು ಬಲಿ ಆಗ್ಬೇಕಾ? ಅಸಾಧ್ಯ ಮಾತು. ನಾವೆಲ್ಲರೂ ಜೊತೆಗೂಡ್ತೀವಿ, ಎಲ್ಲ ಸಮಾನ ಮನಸ್ಸು ಜೊತೆಗೂಡಿಕೊಂಡು ಈ ವೈಜ್ಞಾನಿಕ ರಸ್ತೆ ನಿರ್ಮಾಣ ಆಗೋ ತನಕ, ಬಾಬಾ ಸಾಹೇಬರ ಪುತ್ರ ಸೇರಿದಂತೆ ಎಲ್ಲ ಮಹನೀಯರ ಪುತ್ರ ಆಗೋ ತನಕ ನಮ್ಮ ಪ್ರತಿಭಟನೆ ಹಂತವಾಗಿ ಉಗ್ರ ರೂಪ ತಾಳುತ್ತೆ ಅಂತಕ್ಕಂಥ ಮಾತನ್ನು ಈ